ಅನುಮತಿಯನ್ನು ನಾನು ಕೊಟ್ಟಿದ್ದೇನೆ. ಎಲ್ಲೆಲ್ಲಿ ಆ ರೀತಿ ಪರಿಸ್ಥಿತಿ ಇದೆ ಅದಕ್ಕೆಲ್ಲ ಮಾಡಿ ಅಂತ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇದಲ್ಲದೆ ಫಸ್ಟ್ ಟೈಮ್ ನಮ್ಮ ರಾಯಚೂರಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ IIT ತ್ರಿಬಲ್ ಐಟಿ ರಾಯಚೂರಿನಲ್ಲಿ AI ಉತ್ಕೃಷ್ಟತಾ ಕೇಂದ್ರ 5 ವರ್ಷ ಅವಧಿಗೆ ಅದರಲ್ಲಿ ಅದನ್ನು ಮುಗಿಸ್ಬೇಕು. ಅಲ್ಲೂ ಕೂಡ ಒಂದು 15 ಕೋಟಿ ರೂಪಾಯಿ 12 ಕೋಟಿ ರೂಪಾಯಿ ಹಣ ಕೂಡ ಅಲ್ಲಿ ಕೂಡ ಮಂಜೂರು ಮಾಡಿಕೊಟ್ಟಿದ್ದೇವೆ. ಆಮೇಲೆ ನಮ್ಮ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ಗೆ MBBS ಮತ್ತು BDSಗೆ ಹೊಸ ಹಾಸ್ಟೆಲ್ ಕಟ್ಟಬೇಕು ಅಂತ ಬಂದಿತ್ತು. ಸ್ವಲ್ಪ ರಿಪೇರಿಂಗ್ ಬಂದಿತ್ತು. ನಾನು ರಿಪೇರಿ ಮಾಡೋದು ಬೇಡ, ಹೊಸ ಹಾಸ್ಟೆಲ್ ಕಟ್ಟೋಣ ಅಂತ ಹೇಳಿದ್ದೇನೆ. ಸುಮಾರು 83 ಕೋಟಿ ರೂಪಾಯಿಗೆ ಒಂದು ಅಂದಾಜು ಇದೆ. ಅದಕ್ಕೆ ನಾನು ಬೇರೆ ಜಾಗ ಕೊಡ್ತೇನೆ. ಅಲ್ಲೇ ಕಾಲೇಜ್ ಪಕ್ಕದಲ್ಲೆಲ್ಲ ಒಂದು ಜಾಗನ ನಾವು ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳ್ತೇವೆ. ಒಟ್ಟು ಅದಕ್ಕೆ ಕನ್ಸ್ಟ್ರಕ್ಷನ್ಗೆ ಪರ್ಮಿಷನ್ಗೆ ಜಾಗ ಫೈನಲೈಸ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇವೆ. ಇದು ಇಲ್ಲಿತ್ತು ನಮ್ಮ ಜನರಲ್ ಪಕ್ಕ. ಬರೀ ರಿಪೇರಿಗೆ 83 ಕೋಟಿ ರೂಪಾಯಿ ಅಂತ ಹೇಳಿದೆ. ಬೇಡ, ಎಲ್ಲರೂ ಹೊಸದಾಗಿ ಅಲ್ಲೇ ಕಾಲೇಜ್ ಅಕ್ಕಪಕ್ಕ ಜಾಗ ರೆಡಿ ಮಾಡ್ತಿಲ್ಲ. ನನಗೆ ಗೊತ್ತಿದೆ ಇಲ್ಲಿ ಜಾಗಗಳಿದೆ ಅಂತ, ಕಾರ್ಪೊರೇಷನ್ ಜಾಗಗಳು. ಅದಕ್ಕೆ ಬೇರೆ ಜಾಗ ಕೊಟ್ಟು ರಿಪೇರಿಗೆ 83 ಕೋಟಿ ಇದು ಸರಿ ಇಲ್ಲ ಅಂತ ಹೇಳಿ ಅದೇ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅದಕ್ಕೆ ಹೊಸದೇ ಕಟ್ಬಿಡೋಣ ಅಂತ 83 ಕೋಟಿ ಬಂಡವಾಳ ಹಾಕೋದು ಬದಲು ಹೊಸ ಬಿಲ್ಡಿಂಗ್ ಕಟ್ಬೋದಲ್ಲ ಹೊಸದು. ಅದನ್ನು ಬೇಡ ಅಂತ ಹೇಳಿ ನಾನು ಬೇರೆ ಜಾಗ ಅವ್ರಿಗೆ ಕಾಲೇಜ್ ಸುತ್ತಮುತ್ತಲು ಒಂದು 3-4 ಕಿಲೋಮೀಟರ್ ಎಲ್ಲರೂ ಒಂದು ಬೇರೆ ಜಾಗ ನೋಡ್ಬಿಟ್ಟು ಅವ್ರಿಗೆ ಜಾಗ ಕೊಡ್ತೀವಿ. ಬಟ್ ಅದನ್ನು ಅಪ್ರೂವಲ್ ಅಂತ ಕೊಟ್ಟಿದ್ದೇವೆ. ಅದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಸೊ ಗುಲ್ಬರ್ಗಾದಲ್ಲಿ ಜಿಲ್ಲೆಯಲ್ಲಿ ರಾಜ್ಯದ ಹೆದ್ದಾರಿ ಈ ಯರಗುಂಟೆ, ನರಿಬೋಳು, ಇಲ್ಲಿ ಸ್ವಲ್ಪ ಜಿಲ್ಲಾ ಮುಖ್ಯ ರಸ್ತೆಗಳಿಗೆ ಕೊಲ್ಲೂರು, ಅಂಡೋಳ್ ಅಭಿವೃದ್ಧಿ ಪಡಿಸುವ ಕಾಮಗಾರಿ ಸುಮಾರು 25 ಕೋಟಿ ರೂಪಾಯಿಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೇಳಿದ್ದು ಅದು ಕೂಡ ಕೊಟ್ಟಿದ್ದೇವೆ. ಆಮೇಲೆ ನಮ್ಮ ಲೋಕಭವನ ಅಂದರೆ ಹಳೆ ರಾಜಭವನ ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಕಟ್ಟಬೇಕು ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಅವರು ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ದು. ಅದಕ್ಕೆ ನಾನು 27 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಅವರಿಗೆ ಅಪ್ರೂವಲ್ ಅದು ಕೂಡ ಅನುಮೋದನೆಯನ್ನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿದ್ದೇವೆ. ಇನ್ನೊಂದು ವಿಶೇಷವಾಗಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ 15,000 ಟೀಚರ್ಸ್ಗಳನ್ನು ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಅದಕ್ಕೂ ಕೂಡ ಗಟ್ಟುವಂತರ ಅನುಮೋದನೆಯನ್ನು ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಸೊ ಅದಕ್ಕೂ ಕೂಡ ಅನುಮೋದನೆಯನ್ನು ಈಗಾಗಲೇ ನಾವು ನೀಡಿದ್ದೇವೆ. ಸೊ ಇದಲ್ಲದೆ ಕಾರಂಜ ಬಲ್ದಂಡ ಕಾಲುವೆ ಅಲ್ಲಿ ಸುಮಾರು 180 ಕೋಟಿ ರೂಪಾಯಿ ವೆಚ್ಚದ ಒಂದು ಆಡಳಿತಾತ್ಮಕ ಅನುಮೋದನೆಯನ್ನು ಅದು ಬಹಳ ವರ್ಷದಿಂದ ಪೆಂಡಿಂಗ್ ಇತ್ತು. ಅದು ಹಿಂದೆ ನಮ್ಮ ಬೋರ್ಡಲ್ಲೂ ಕೂಡ ನಾವು ಪಾಸ್ ಮಾಡಿದ್ದು. ಅದು ಕೂಡ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ. ಮೈಸೂರು ಜಿಲ್ಲೆಯಲ್ಲಿ ಕಾರಂಜ ಇದರಲ್ಲಿ ಇದು ಬೀದರ್ ಮೈಸೂರು ಜಿಲ್ಲೆ ನಂಜನಗೂಡು ನಗರ ಕಪಿಲಾ ನದಿಗೆ ಅವರು ನಗರದ ವ್ಯಾಪ್ತಿಯಲ್ಲಿ ಕೆಲವು ನೀರು ಇದಾಗ್ತಿತ್ತು. ಅತಿ ಗುರುವಾಗ್ತೆಲ್ಲ ಸ್ವಲ್ಪ ಸಮಸ್ಯೆ ಆಗ್ತಿತ್ತು. 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಒಂದು ಮುಂಭಾಗದಲ್ಲಿ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಅನುಮತಿಯನ್ನು ನಮ್ಮ ನೀರಾವರಿ ಇಲಾಖೆಯನ್ನು ಕೊಟ್ಟಿದ್ದೇವೆ. ಇದಲ್ಲದೆ ತಮಗೆಲ್ಲ ಗೊತ್ತಿದೆ, ನಮ್ಮ ಗವರ್ನರ್ ಸಾಹೇಬರು ಅದಕ್ಕೆ ಇವರು ನಮ್ಮ KPSC ಅಧ್ಯಕ್ಷರು ಅವನ ಅಮಾನತಿನಲ್ಲಿ ಸಸ್ಪೆಂಡ್ ಮಾಡಿದ್ರು. ಅದಕ್ಕೆ ಕೂಡ ನಮ್ಮ ಕ್ಯಾಬಿನೆಟಲ್ಲಿ ಇವತ್ತಿಟ್ಟು ಅದಕ್ಕೆ ನಮ್ಮ ಒಪ್ಪಿಗೆಯನ್ನು ಅದನ್ನು ನಾನು ಪರಿಶೀಲನೆ ಮಾಡಿ ನೋಡಿದೆ ಏನೇನಿತ್ತು ಅಂತೇಳಿ. ಅವರು ಎಲ್ಲ ಭಾಳ ದೀರ್ಘವಾಗಿ ಪರಿಶೀಲನೆ ಮಾಡಿದರು. ಅದು ಸರಿ ಇದೆ ಅನ್ನೋದನ್ನು ನಾನು ಕೂಡ ಕ್ಯಾಬಿನೆಟಲ್ಲಿ ಅದಕ್ಕೆ ನಮ್ಮ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದ್ದೇವೆ. ಸರ್, ಅದು ಕೋರ್ಟಲ್ಲಿ ಅಬ್ಜೆಕ್ಷನ್ ಆದ ಕಾರಣಕ್ಕೋಸ್ಕರ ಕ್ಯಾಬಿನೆಟ್ ಎಂಡೋರ್ಸ್ ಮಾಡಕೊಂಡಿದೆಯಾ? ಏನು ಅವಶ್ಯಕತೆ ಇರಲಿಲ್ಲ. ಅದು ಕಾನೂನಲ್ಲಿ ಯಾವುದೋ ಒಂದು ಕೋರ್ಟಲ್ಲಿ ಒಂದು ಆರ್ಡರ್ಸ್ ಇದೆ. ಬಟ್ ನಾವು ಅದಕ್ಕೆ ನಮ್ದೇನು ಒಪಿನಿಯನ್ ತಿಳಿಸ್ಬಿಟ್ಟು ನಾವು ಸರ್ಕಾರ ಕೋರ್ಟಿಂದ ತಿಳಿಸ್ತೀವಿ. ಆಮೇಲೆ ಇನ್ನೊಂದು ಲಾಸ್ಟ್ ಚಿತ್ರದುರ್ಗದ ಜಿಲ್ಲೆ ಹಿರಿಯೂರು ತಾಲೂಕು ಬಹಳ ನಮ್ಮ ಸುಧಾಕರದು ಕನಸಿನ ಒಂದು ಯೋಜನೆ ಇದು.
ಜವನಗೊಂಡನಹಳ್ಳಿ ಹೋಬಳಿ ಜಲಮಂಡಳಿಯ 116 ಕೆರೆಗಳು ಮತ್ತು ಗಾಯತ್ರಿ ಜಲಾಶಯ ಕುಡಿಯುವ ನೀರಿನ ತುಂಬಿಸುವ ಹಾಗೂ ಅಂತರ್ಜಲ ಅಭಿವೃದ್ಧಿಪಡಿಸುವ ಕಾಮಗಾರಿ 244 ಕೋಟಿ ರೂಪಾಯಿ. ಅದಕ್ಕೆ ಆಡಳಿತ ಅನುಮೋದನೆಯನ್ನು ಕೊಟ್ಟಿದ್ದೇನೆ. ಅದು ಬಹಳ ದಿನದಿಂದ ನನಗೆ ನಮ್ಮ ಸುಧಾಕರ್ ಕೇಳ್ತಾ ಇದ್ರು. ಸೊ ಅದು ಪಾಪ ಇವತ್ತು ಇಲ್ಲ, ನಾವು ಆತನ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಸೊ ಈಗ ಅದನ್ನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೂಡ ಅದನ್ನು ತೆಗೆದುಕೊಂಡು ಕೂಡಲೇ ಆ ಕೆಲಸ ತೆಗೆದುಕೊಳ್ಳಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇವೆ. ಇದು ದಿಸ್ ಆರ್ ದಿ ಮೇಜರ್ ಡಿಸಿಷನ್ಸ್